ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿ ವಿನಾಯಕ, ಜೈ ಶರಬೇಶ್ವರ, ಜೈ ಮಹಾವತಾರ್ ಬಾಬಾ. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡೋಕೆ ಕೊಟ್ಟಿರ್ತಕ್ಕಂಥ ವಿಷಯ ಹೆಲ್ತ್ ಟಿಪ್ಸ್ ಬಗ್ಗೆನೇ. ಈ ಕೂಡಲೇ ತಾವೆಲ್ಲ ಜಯಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ಲೈಕನ್ನು ಒತ್ತಿ ಹೊಸ ಹೊಸ ವಿಡಿಯೋಗಳಿಗೆ ಅಂತ ಹೇಳ್ತಾ, ಗುರುಜಿ ಯಂತ್ರ ಮಂತ್ರ ತಂತ್ರ ಇದ್ರ ಜೊತೆಗೆ ಆರೋಗ್ಯ, ಹೆಲ್ತ್, ಆಮೇಲೆ ಕೈರೇಖೆ, ಜ್ಯೋತಿಷ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಜಯಶ್ರೀನಿವಾಸನ್ ಟಿವಿ ಅಂತ ಹೇಳಿದ್ರೆ ಇಟ್ಸ್ ಎ ಪ್ಯಾಕೇಜ್ ಆಫ್ ಆಲ್ ಅನ್ನೋ ಥರ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಹೆಲ್ತ್ ಟಿಪ್ಸ್, ಮುದ್ರಾ ಇದ್ರ ಬಗ್ಗೆನೂ ಮಾತಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಹೆಲ್ತ್ ಟಿಪ್ಸಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದರೆ, ನಮ್ಮೆಲ್ಲರಿಗೂ ಎಲ್ಲರೂ ಅಡುಗೆ ಮಾಡ್ತೀವಿ, ಎಲ್ಲರೂ ಊಟ ಮಾಡ್ತೀವಿ. ಅಡುಗೆ, ಊಟ, ಓಕೆ, ಇದಕ್ಕೆ ತುಂಬ ಮುಖ್ಯವಾಗಿ ನಾವು ಬಳಸ್ತಕ್ಕಂಥದ್ದು ಏನು? ಅಕ್ಕಿ, ಬೇಳೆ, ಕಾಳು ಏನೇನೋ ಇದೆ, ತಿಂಡಿ ತಿನಿಸುಗಳು ಬೇರೆ ಬೇರೆ ವೆರೈಟೀಸಲ್ಲಿದೆ. ಅದರಲ್ಲಿ ನಮಗೆ ನಾರ್ಮಲ್ ತಿಂಡಿಗಿಂತ ಈ ಕೊರಕು ತಿಂಡಿ ಅಂತ ಏನೋ ಹೇಳ್ತಾರಲ್ಲ, ಈ ಚಾಟ್ಸ್ ಅಂತ, ಅದು ಏನೇನೋ ಹುರಿದಿರೋದು, ಎಣ್ಣೆಯಲ್ಲಿ ಹುರಿದಿರ್ತಕ್ಕಂಥ ಪದಾರ್ಥಗಳ ಮೇಲೆ ತುಂಬ ಅದೇನು ಹೇಳ್ತೀವಿ, ಚಪಲ ಜಾಸ್ತಿ. ಅದು ಒಂದು ಸತಿ ಬಾಯಿಗೆ ಹಾಕಿದ್ರೆ ತಿಂತಾ ಇರಬೇಕು ಅನಿಸುತ್ತೆ. ಆದರೆ ಅದಕ್ಕೆ ಬಳಸ್ತಿರ್ತಕ್ಕಂಥ ಎಣ್ಣೆ ಇದೆ ನೋಡಿದ್ರ, ಇದ್ರ ಬಗ್ಗೆ ನಮ್ಮ ಯಾರಿಗೂ ಕಾಳಜಿ ಇಲ್ಲ. ಆಯುಷ್ ಬೇಕು, ಆರೋಗ್ಯ ಬೇಕು, ಒಂದು 70-75 ವರ್ಷ ಬದುಕಬೇಕು, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಹೆಂಡತಿ ಮಕ್ಕಳಿಗೆ ಆಸ್ತಿ ಸೇರಿಸಿಡಬೇಕು, ನಾನು ಆರೋಗ್ಯವಾಗಿರಬೇಕು, ಅವರು ಆರೋಗ್ಯ ಬರಬೇಕು, ಸಂಪಾದನೆ ಮಾಡೋ ಆಸ್ತಿ ಎಲ್ಲ ಚೆನ್ನಾಗಿ ಅನುಭವಿಸ್ಬೇಕು, ಎಲ್ಲ ಇದೆ ರೀ. ನಾನು ಕಾಮನ್ನಾಗಿ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸ್ ಅಲ್ಲ, ಹೈ ಕ್ಲಾಸ್ ಪೀಪಲ್ನು ನೋಡಿದ್ದೀನಿ. ಈ ಎಣ್ಣೆಯ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲರೂ ಪಾಕೆಟ್ ಎಣ್ಣೆಗೆ ಹೋಗ್ಬಿಟ್ಟಿದ್ದೀವಿ. ಆದರೆ ಹೆಸರುಗಳೆಲ್ಲ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಅದೆಲ್ಲ ನಾನು ಹೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಏನೇನೋ ಎಣ್ಣೆಗಳು ಎಲ್ಲವೂ ಚೀಪಾದಂಥ ಎಣ್ಣೆನೇ. ನಮಗೆ ಅವತ್ತಿಂದ ಪೂರ್ವಿಕರು ಉಪಯೋಗಿಸ್ಕೊಂಡು ಬಂದಿರೋದು ಒಂದು ತೆಂಗಿನ ಎಣ್ಣೆ, ಇಲ್ಲ ಕಡಲೆಕಾಯಿ ಎಣ್ಣೆ ಅಷ್ಟೇ. ಕಡಲೆ ಬೀಜದಿಂದ ತೆಗೆದಿರೋ ಎಣ್ಣೆ. ಇನ್ನೂ ಬೇರೆ ಇದೆ, ಬೇರೆ ಬೇರೆ ಬೀಜಗಳಿದೆ, ಮಸ್ಟರ್ಡ್ ಇದೆ, ಸಾಸಿವೆ ಇದೆ, ಅದೆಲ್ಲ ಇದೆ. ತೆಂಗಿನ ಎಣ್ಣೆ, ಕಡಲೆ ಬೀಜದ ಎಣ್ಣೆ, ತೆಂಗಿನಕಾಯಿಂದ ಕಡಲೆಕಾಯಿ, ತೆಂಗಿನ ಎಣ್ಣೆ, ಕಡಲೆಕಾಯಿ ಬೀಜದಿಂದ ಕಡಲೆ ಎಣ್ಣೆ. ಇದು ಎರಡು ಕೋಲ್ಡ್ ಪ್ರೆಸ್, ಗಾಣದ ಎಣ್ಣೆ. ಇದು ಎರಡೇ ಸರ್ವಶ್ರೇಷ್ಠವಾದಂಥದ್ದು. ಚೀಪಾದ ಬೆಲೆಗೆ ಸಿಗುತ್ತಾ? ಎಲ್ಲಾದರೂ ಸಸ್ತಾ ಬೆಲೆಗೆ. ಸರ್ವಶ್ರೇಷ್ಠವಾದಂಥ ಅಡುಗೆ ಎಣ್ಣೆ ತೆಂಗಿನಕಾಯಿಂದ ಬರ್ತಕ್ಕಂಥ ತೆಂಗಿನ ಎಣ್ಣೆ, ಕಡಲೆಕಾಯಿ ಬೀಜದಿಂದ ಬರೋ ಕಡಲೆ ಎಣ್ಣೆ. ಇನ್ನು ಮಿಕ್ಕಿದ್ದಾವೆ, ಭಾಳಷ್ಟು ವೆರೈಟೀಸ್ ಇದೆ, ಅದು ಬಿಡಿ. ಸೊ ಈ ಎರಡು ಎಣ್ಣೆ ಸರ್ವಶ್ರೇಷ್ಠವಾದಂಥ ಎಣ್ಣೆ. ಆ ಸರ್ವಶ್ರೇಷ್ಠವಾದಂಥ ಎಣ್ಣೆ ಸಸ್ತಾ ಬೆಲೆಗೆ ಹೆಂಗೆ ಸಿಗುತ್ತೆ? ಸಸ್ತಾ ಬೆಲೆಗೆ ಯಾವುದಾದ್ರು ಸರ್ವಶ್ರೇಷ್ಠವಾದಂಥ ವಸ್ತು ಈ ಪ್ರಪಂಚದಲ್ಲಿ ಸಿಗುತ್ತಾ? ಸಿಗಲ್ಲ ರೀ. ಸಸ್ತಾ ಮಾಲೆ. ಆ ಸಸ್ತಾ ಮಾಲ್ ಅನ್ನೋ ಎಣ್ಣೆ ಪಾಕೆಟ್ ಎಣ್ಣೆಯ ರೂಪದಲ್ಲಿ, ರೀಫೈಂಡ್ ಎಣ್ಣೆಯ ರೂಪದಲ್ಲಿ ಟೋಟಲ್ ಮಾರ್ಕೆಟ್ನ ಮಾಡಿ ನಮಗೆ ತೊಂದರೆ ಕೊಡ್ತಾ ಇರೋದ್ರಿಂದ ಫಸ್ಟು ಮನಗಂಡು ನೀವು, ನಿಜನೇ ಅದು 150-200 ರೂಪಾಯಿಗೆ ಸಿಗ್ತದೆ. ಇದು 500-600 ರೂಪಾಯಿ. ನಾನು ಹೇಳಿದಂಥ ತೆಂಗಿನ ಎಣ್ಣೆ ಇದು 500-600 ರೂಪಾಯಿ. ಅದು 100-200 ರೂಪಾಯಿಗೆ ಸಿಗುತ್ತೆ. ಏನು ರೀ, 25 ಲೀಟ್ರ್ ಬೇಕಾ ಯಾರಿಗಾದ್ರೂ ಮನೆಗೆ? ಗುರುಗಳೇ 25 ಲೀಟ್ರ್ ಬೇಕು ಗುರುಗಳೇ, 15 ಲೀಟ್ರ್ ಬೇಕು ಗುರುಗಳೇ ನಮ್ಮ ಮನೆಗೆ ಅನ್ನೋಕ್ಕೆ ಏನಿಲ್ಲ. ಗಂಡ ಹೆಂಡತಿ, ಇಬ್ಬರು ಮಕ್ಕಳು, ಸಾಧಾರಣ ಆಟೋ ಡ್ರೈವರ್ ಆದರೂ ಸರಿ ರೀ, ಸಾಧಾರಣ ಗಾರ್ಮೆಂಟ್ಸ್ ಕೆಲಸದಲ್ಲಿ ಮಾಡೋರು ಸರಿ ರೀ, ಸ್ವಲ್ಪ ಅಡುಗೆ ಕಡಿಮೆ ಮಾಡಿಕೊಂಡು ಪರವಾಗಿಲ್ಲ, 1 ಲೀಟ್ರು 2 ಲೀಟ್ರಲ್ಲೂ ಮುಗಿಸಿ ಬಡ್ಜೆಟ್ನ. 2 ಲೀಟ್ರ್ ಅಂದರೆ 1000 ರೂಪಾಯಲ್ಲಿ ಮುಗಿದೋಯ್ತು. ಕಷ್ಟಪಟ್ಟು ಬಾಯಿ ಕಟ್ಟಿದ್ರೆ 1 ಲೀಟ್ರಲ್ಲಿ ಕೂಡ ಮುಗಿಸಿ. ಆದರೆ ಚೀಪಾಗಿ ಸಿಗುತ್ತೆ ಅಂತ ಇದೇ 1000 ರೂಪಾಯಿಗೆ 2 ಲೀಟ್ರ್ ಎಣ್ಣೆ ಇಲ್ಲಿ ಸಿಗೋದ್ರ ಬದಲು ಅಲ್ಲಿ 4 ಲೀಟ್ರ್ ಸಿಗುತ್ತೆ ಅಂತ 4 ಲೀಟ್ರ್ ಎಣ್ಣೆಯಲ್ಲಿ ಏನೇನೋ ಕರೆದು, ಏನೇನೋ ತಿಂದು, ಆ್ಯಕ್ಚುಲಿ ಬಾಯಿ ಚಪ್ಪಲಿಕ್ಕೆ ಈ ಕುರುಕು ತಿಂಡಿ ಎಲ್ಲ ತಿನ್ನಲೇ ಕುಡ್ದು, ಹಂಗೂ ತಿನ್ನಬೇಕು ಅಂದರೆ ಈ ಎಣ್ಣೆಯಲ್ಲಿ ಏನಾದರೂ ಮಾಡಿ ತಿನ್ನಿ, ನೋಡಿ ಹೇಗಿರ್ತೀರ. ತಿನ್ನಬಾರ್ದು. ನೀವು ಎಣ್ಣೆ ತೊಗೊಂಬಂದಿರ ಅಂದರೆ ಆಟೋಮೆಟಿಕ್ಕಾಗಿ ಬಡ್ಜೆಟ್ ಹೊಡಿತದೆ. ಇಷ್ಟ ಆಗುತ್ತೆ ದುಡ್ಡು ಅಂತ, ಅದನ್ನು ಕರಿತೀನಿ, ಇದನ್ನು ಕರಿತೀನಿ, ಈ ಬಜ್ಜಿ ಮಾಡ್ತೀನಿ, ಆ ಬಜ್ಜಿ ಮಾಡ್ತೀನಿ ಅಂದರೆ ಬೇಡ ಅಂದ್ಬಿಡ್ತೀರ. ನೀವೇ ಮಾಡಿ. ಯಾಕೆಂದರೆ ಇವತ್ತು ಈ ಪ್ರಪಂಚದಲ್ಲೇ ಒಂದು ಕಾಲದಲ್ಲಿ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಇದ್ದರು.
ಮನಿ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ವೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಯುವರ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ವಿಲ್ ಬಿ ಲಾಸ್ ಅಂತ ಹೇಳ್ತಾ ಇದ್ರು ಒಂದು ಕಾಲದಲ್ಲಿ. ಅಂದರೆ ನಿಮ್ಮ ಚಾರಿತ್ರ ಒಂದು ಸತಿ ಹೋಗ್ಬಿಟ್ರೆ ನೀವು ಜೀವನದಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ ಅಂತ. ಇವತ್ತು ಚಾರಿತ್ರ ಕೂಡ ಒಬ್ಬ ನಮ್ಮ ಬಗ್ಗೆ ತೆಗೆಳಿದ್ರೆ 10 ಜನ ಹೊಗಳನ್ನು ಮಾಡ್ಕೊಂಬಿಡ್ಬೋದು ರೀ. ಪರಿಸ್ಥಿತಿ ಹಂಗಿದೆ, ಮಾರ್ಕೆಟ್ ನಮ್ಮ ಕೈಯಲ್ಲಿದೆ. ಆದರೆ ವೆನ್ ಹೆಲ್ತ್ ಈಸ್ ಲಾಸ್ಟ್, ಆರೋಗ್ಯ ಒಂದು ಹೋದರೆ ಸಂಪೂರ್ಣವಾಗಿ ನೀವು ಕುಸ್ತೋದಂಗೆ. ಅದಕ್ಕೆ ಮೂಲನೇ ಎಣ್ಣೆ. ಆ ಎಣ್ಣೆಯನ್ನು ಸರಿಯಾದಂಥ ರೀತಿಯಲ್ಲಿ ಬಳಸಿ, ಈ 2 ಎಣ್ಣೆ ಕಡೆ ಗಮನ ಕೊಟ್ಟು ನೋಡಿ, ತೆಂಗಿನ ಎಣ್ಣೆ ಆಮೇಲೆ ಕಡಲೆಕಾಯಿ ಎಣ್ಣೆನ. ನೀವೇ ಮನೇಲಿ ತೆಂಗಿನಕಾಯಿಲ್ಲ ಅವಾಗವಾಗ ಸ್ವಲ್ಪ ಜಾಸ್ತಿ ಇದ್ದರೆ ಶೇಖರಣೆ ಮಾಡಿ ಇಟ್ಬಿಟ್ಟು ತೊಗೊಂಡೋಗಿ ಗಾಣಕ್ಕೆ ತೊಗೊಂಬಂದು ಹಾಕ್ಕೊಂಬರ್ಬೋದು. ಕಡಲೆ ಬೀಜ ನೀವೇ ತೊಗೊಂಡೋಗಿ ಕೊಟ್ಬಿಟ್ಟು ಎಣ್ಣೆ ತೊಗೊಂಬರ್ಬೋದು. ಓಕೆ, ಇದೆಲ್ಲ ಪ್ರಾವಿಷನ್ಸ್ ಇದೆ. ತಪ್ಪದೇ ಮಾಡಿ ಈ ಎಣ್ಣೆಯನ್ನು ಬಳಸಿ, ಗಾಣದ ಎಣ್ಣೆಯನ್ನು, ಕೋಲ್ಡ್ ಪ್ರೆಸ್ ಎಣ್ಣೆಯನ್ನು ಬಳಸಿ. ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಆರೋಗ್ಯನೇ ಐಶ್ವರ್ಯ ರೀ. ಇವತ್ತಿನ ಕಾಲಕ್ಕೆ ನೋಡ್ತಾ ಇದ್ದೀವಿ ನಾವು. 40-45 ವರ್ಷ 30 ವರ್ಷ ನನಗೆ ಟೇಸ್ಟಾಗಿ ಸಿಕ್ಕರೆ ಏನು ಬೇಕಾದ್ರೂ ತಿಂದುಬಿಡ್ತೀನಿ ಅಂತ ತಿಂದುಬಿಟ್ರೆ ಆಗಲ್ಲ ರೀ. ಒಳ್ಳೆ ಎಣ್ಣೆಯಿಂದ ಅಡುಗೆ ಮಾಡಿರ್ತಕ್ಕಂಥದ್ದನ್ನು ತಿಂದರೆ ನಾವು 75 ವರ್ಷ ಶ್ರೀಮಂತರಾಗಿ ಬದುಕಿಲ್ಲ ಅಂದರೂ ಕೂಡ ದುಡ್ಡಿನಲ್ಲಿ 75 ವರ್ಷ ಆರೋಗ್ಯವಂತರಾಗಿ ಬದುಕ್ಬೋದು ರೀ. ನಾವು 100 ವರ್ಷ ಸಂಪಾದನೆ ಮಾಡಿಟ್ಟಿರೋ ದುಡ್ಡನ್ನ 45 ವರ್ಷದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ಮೇಲೆ ಏನು ಬಂತು ಪ್ರಯೋಜನ? ಅಂಥ ತಿಂಡಿ ತಿನ್ನಬೇಕಾದ ಅವಶ್ಯಕತೆ, ಅಂಥ ಆಯಿಲಿಂದ ನಾವು ಎಣ್ಣೆಯಿಂದ ಊಟ ಮಾಡಬೇಕಾದ ಅವಶ್ಯಕತೆ ಇವತ್ತಿಗಾದರೂ ನಿಲ್ಲಿಸೋಣ. ಕಷ್ಟಪಟ್ಟು ಅದಕ್ಕೋಸ್ಕರ ಒಂದು ಬಡ್ಜೆಟ್, ಬೇರೆ ಯಾವುದಾದ್ರು ಕಟ್ ಮಾಡಿ ಎಣ್ಣೆಗೋಸ್ಕರ ಒಂದು ಬಡ್ಜೆಟ್ನ ಇಟ್ಟು ಈ ಥರ ಗಾಣದ ಎಣ್ಣೆ ತೊಗೊಂಬಂದು ಮನೇಲಿ ಅಡುಗೆ ಮಾಡಿ ಒಳ್ಳೆಯ ಆರೋಗ್ಯ ಎಲ್ಲರೂ ಸಿಗಲಿ ಅಂತ ಸಿದ್ಧಿವಿನಾಯಕ ಶರಬೇಶ್ವರ ಮಹಾತಾರ್ ಬಾಬಾಜಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಬಂತು, ಸರ್ವೇ ಜನ ಸುಖಿನೋ ಬಂತು, ವಸುದೈವ ಕುಟುಂಬಕಂ.